ಪತ್ರವನ್ನ ಓದೋಣವಾ? ಗುರುಜಿ, ಪತ್ರವನ್ನ ಕೊಪ್ಪಳದಿಂದ ಬರೀತಿದ್ದಾರೆ ಶೀಲಾರವರು. ಅವರು ತಮ್ಮ 2ನೇ ಮಗನ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ. ಆ ಹುಡುಗನಿಗೆ ಈಗ 6 ವಯಸ್ಸಂತೆ, ಆದ್ರೂ ಇನ್ನೂ ಮಾತಾಡೋದಕ್ಕಾಗ್ತಿಲ್ಲ. ಆದ್ರೆ ತುಂಬಾ ಚೆನ್ನಾಗಿ ಕೇಳಿಸ್ಕೊಳ್ತಾನೆ, ನಾವು ಹೇಳೋದನ್ನೆಲ್ಲ ಅರ್ಥ ಮಾಡ್ಕೊಳ್ತಾನೆ, ಸ್ವಲ್ಪ ಬುದ್ಧಿಮಾಂದ್ಯತೆ ಇದೆ. ಯಾಕೆ ಹೀಗೆ ಗುರುಜಿ ಅಂತ. ಬಹುಶಃ ಗುರುಜಿ ಈ ತರ ಒಂದು ಪ್ರಸಂಗಗಳು ಏನಾದ್ರೂ ಸಂಬಂಧದಲ್ಲೇ ಮದ್ವೆ ಆದ್ರೆ ಒದಗ್ ಬರತ್ತಲ್ಲ, ಅವರಿಗೆ ಈ ತರ ಆಗಬಹುದಲ್ವೇ? ಹಾಗೆ ನೀವು ಧಾರ್ಮಿಕವಾಗಿ ಏನ್ ಹೇಳ್ತೀರಾ? ಸತ್ಯ ಅಂದ್ರೆ ತಾವು ಹೇಳಿದಾಗೆ ವಿಚಾರ, ಆ ಮಕ್ಕಳಲ್ಲಿ ಸ್ವಂತ ಸೋದರ ಮಾವನ ಕಟ್ಕೊಂಡ್ರೆ, ಸ್ವಂತದಲ್ಲಿ ಒಂದು ಕೊಟ್ಟು ಒಂದು ತಗೊಂಡ್ರೆ, ಅಂದ್ರೆ ಸೋದತ್ತೆ ಮಗಳನ್ನೇ ಕಟ್ಕೊಂಡ್ರೆ ನಮ್ಮ ಮನೇಲೇ ಇರಲಿ ಅಂತ. ಈಗ ಶನಿನ ಹೆಗಲೇರ್ ಹೋಗ್ತಾ ಇದ್ದವನ್ನ ಬಿಡ್ತಾ ಇದ್ದೀವಿ ಅನ್ನೋ ಅಷ್ಟರಲ್ಲಿ, ಅಯ್ಯೋ ಇರ್ಲಿ ಬಿಡ್ವಿ, ನಾವು ಬೇರೆ ಸಂಬಂಧಕ್ಕೆ ಯಾರು ಹುಡುಕ್ಬೇಕು, ನಮ್ಮಲ್ಲೇ ಕೊಟ್ಕೊಂಬಿಡೋಣ ಅಂತ ಇವರು ದೊಡ್ಡವ್ರು ಮಾತಾಡ್ಕೊಂಡ್ಬಿಡ್ತಾರೆ. ಹಣೆ ಬರ ಅನುಭವಿಸೋದು ನೆಕ್ಸ್ಟ್ ಅವ್ರ ಬೀಳಿಗೆ ಇದ್ದಾನೆ ಪಾಪ. ಆ ಕರ್ಮಗಳನ್ನ ಪರಿವರ್ತನೆ ಮಾಡಕ್ಕೆ ಸಾಧ್ಯವೇ ಇಲ್ಲ. ಆದರೆ ಈ ತರ ಬುದ್ಧಿಮಾಂದ್ಯವಾಗಿ ಹುಟ್ಟತಕ್ಕಂಥ ಮಕ್ಕಳಿಗೆ ಯಾವತ್ತು ತಿಳ್ಕೊಳ್ಳಿ, ಜಾತಕದಲ್ಲಿ ನೋಡ್ಕೊಂಬಿಡಿ, ಶನಿ ಮತ್ತು ಕೇತು ಇದ್ದಾಗ ಈ ರೀತಿಯಾಗಿ ಮಂದ ಬುದ್ಧಿ, ಅಂದ್ರೆ ನಿಧಾನಕ್ಕೆ ಮಾತು ಬರುತ್ತೆ, ಮಾತೇ ನಿಧಾನ ಅಥವಾ ಬರೋದೇ ಇಲ್ಲ ಮಾತುಗಳು, ಹೀಗಾಗ್ಬಿಡುತ್ತೆ. ವಾಕ್ ಚಾತುರ್ಯ ಅನ್ನೋದೇ ಕೇತುನೇ. ಅದಕ್ಕೆ ಗಣಪತಿ ಸತ್ಯವಾಗಿರ್ತಕ್ಕಂಥ ಅವನಿಗೆ ಕೇತು ಅಭಿಪ್ರಾಯವನ್ನ ವಾಕ್ ಚಾತುರ್ಯನ ಕೊಡ್ತಕ್ಕಂಥವನು. ಕೇತು ಬಹಳ ಚೆನ್ನಾಗಿದ್ರೇನೆ ಮಾತನ್ನ ಕೊಡೋನು. ಆ ಕೇತು ದೋಷಗಳು ಹೋಗ್ಲೇಬೇಕು ಅಂದ್ರೆ ಬಾಲದಲ್ಲಿರ್ತಕ್ಕಂಥ ಅಮೃತ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ರಾಟಲ್ ಸ್ನೇಕ್ ಅಂತ ಕರ್ಕೊಳ್ಳಿ, ಅದನ್ನ ವಿಶೇಷವಾಗಿ ಬಾಲ ಆಡಿಸ್ತಾ ಇರುತ್ತೆ ನೋಡಿ. ಹಾಗೆ ಬ್ಲ್ಯಾಕ್ ಮಾಂಬಾ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ವಿಷಜಂತು. ಅಂದ್ರೆ ಈ ರೀತಿ ಹಾವುಗಳು, ನವರಸವಾಗಿರ್ತಕ್ಕಂಥ ಹಾವುಗಳನ್ನ ಯಾವ ಕಾಲಕ್ಕೂ ವಿಷಗಳನ್ನ ಸೇರಿಸ್ತಾರೆ. ಎಲ್ಲಿ ಸೇರಿಸ್ತಾರೆ? ಕೆಲವೊಂದು ಜಾಗದಲ್ಲಿ ಝೂನಲ್ಲಿ ಸೇರಿಸ್ತಾರೆ. ಅದಕ್ಕೆ ನೀವೇನ್ ಮಾಡಬೇಕು, ವಿಶೇಷವಾಗಿ ಪ್ರಾಣಿ ಸಂಗ್ರಹಣವಾಗಿರ್ತಕ್ಕಂಥ ಮನುಷ್ಯ ಜಾತಿಯಲ್ಲಿ ಇಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡಿ ಪ್ರಾಣಿಗಳನ್ನ ಸೇರಿಸೋದು. ಆದರೆ ಪ್ರಾಣಿಗಳೇ ಸ್ವತಃ ಬರ್ತಕ್ಕಂಥ ಅವಕಾಶ ಎಲ್ಲಿ ಬರುತ್ತದು? ಹಿಮಾಲಯದಲ್ಲಿ ಒಂದು ಜಾಗಕ್ಕೆ ವಿಶೇಷವಾಗಿ ಎಲ್ಲ ಸರ್ಪಗಳು ಒಂದೇ ಕೇಂದ್ರ ಬಿಂದುವಾಗಿ ಬರುತ್ತೆ. ಗಂಗೋತ್ರಿಗೂ ಯಮುನೋತ್ರಿಗೆ ಮಧ್ಯಭಾಗದಲ್ಲಿ ಗೋಮುಖ್ ಅಂತ. ನೀವು ಇಂಥವ್ರಿಗೆಲ್ಲ ದಿಢೀರಂತ ಬೇಕು ಮಾತು ಅಥವಾ ದಿಢೀರಂತ ಸಡನ್ನಾಗಿ ಅವಕಾಶ ಆಗಬೇಕು ಅನ್ನೋಕ್ಕೇನು ಮಾಡಬೇಕು, ಈ ಗೋಮುಖ ಅಂತ ಹೋಗ್ಬೇಕು. ಗೋಮುಖ ಅಂದ್ರೆ ಏನು ಅಂದ್ರೆ ಹಸು. ಗೋ ಅಂದ್ರೆ ಹಸು. ಆ ಹಸು ಮುಖದಲ್ಲಿ ಗೋಮುಖ್, ಆ ಮುಖ ಭಾಗದಲ್ಲಿ ನೀವು ಇಷ್ಟೇ ಗಮನಿಸ್ಕೋಬೇಕು, ಬೆಟ್ಟದ ಆಕಾರದಲ್ಲಿ ಮುಖವನ್ನ ದೂರದಿಂದ ನೋಡಿದ್ರೆ ಹಸು ಮುಖ ಕಾಣುತ್ತೆ. ಎತ್ತು ನಂದೀಶ್ವರನ ಆ ಕೊಂಬು, ಆ ಮುಖ ಭಾವನೆ ಬಹಳ ಚೆನ್ನಾಗಿ ಕಾಣುತ್ತೆ ಬೆಟ್ಟದಲ್ಲಿ. ಈ ಮೂಗಿಂದ ಹೋಗ್ಬೇಕು, ಈ ಮೂಗಿಂದ ಆಚೆ ಬರಬೇಕು. ಅದೇ ಗೋಮುಖ ಒಳ ಭಾಗದಲ್ಲಿ ಹೋಗೋದು. ಬಾಯಲ್ಲಿ ನೀರು ಸೋರ್ತಾ ಇರುತ್ತೆ. ಅಂದ್ರೆ ನೀವು ಆ ಬೆಟ್ಟವನ್ನ ವಿರಾಟ ರೂಪದಲ್ಲಿ ನೋಡಬೇಕು. ಇಲ್ಲಿ ಫಾಲ್ಸ್, ಆ ಬಾಯಿಂದ ನೀರು ಸೋರ್ತಾ ಇರುತ್ತೆ, ಅಲ್ಲಿ ಕೆಳಗಡೆ ಜಲ. ಆ ಗಂಗೋತ್ರಿ ಯಮುನೋತ್ರಿ ಇಬ್ರು ಸಂಗಮವಾಗಿ ಬರತಕ್ಕಂಥದ್ದೇ ಗೋಮುಖು. ಇಲ್ಲಿ ತೆವಳ್ಕೊಂಡು ಹೋಗ್ಬೇಕು, ಹೀಗೆ ಒಬ್ಬೊಬ್ಬರೇ ತೆವಳ್ಕೊಂಡು ಹೋಗ್ಬೇಕು. ನಾವು ಅವಳ ತೆವಳ್ಕೊಂಡು ಹೋಗ್ತಾ ಇದ್ದ ಸಮಯದಲ್ಲಿ ಅಲ್ಲಿಂದ ಏನ್ ಗೊತ್ತಾ, ಪಕಾರ್ ಪುಟಾರ್ ಅಂತ ಬೀಳ್ತಾ ಇರುತ್ತೆ ಹಾವುಗಳು. ಅಂದ್ರೆ 2 ಮುಖದ ಹಾವುಗಳಿರುತ್ತೆ ಜಾಸ್ತಿ. ಈ ಕಡೆ ಮುಖನ ಆ ಕಡೆ ಮುಖನ ಅಂತ ಗೊತ್ತಾಗಲ್ಲ. ಇಷ್ಟಿಷ್ಟೇ ಜಗ ಮಣ್ಣು ಹುಳ ಅಂತ ಇಟ್ಕೊಳ್ಳಿ, ಆ ಥರದ್ದೇ ದೊಡ್ಡದು ಇದು ಬೀಳ್ತಾ ಇರುತ್ತೆ. ಇದನ್ನು ಕಚ್ಚಿಗಿಚ್ಚಲ್ಲ. ಆದರೆ ಆ ಹೋಗ್ತಾ ಇದ್ದ ಸಮಯದಲ್ಲಿ ಲಕ್ 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 ಅಂತ ಬೀಳ್ತಾ ಇರುತ್ತೆ ಒಂದೊಂದು ರಂಧ್ರದಲ್ಲಿ. ಇದನ್ನ ಯಾವುದೋ ಒಂದು ಇಂಗ್ಲೀಷ್ ಪಿಕ್ಚರಲ್ಲಿ ಹೇಳ್ತಾ ಇದ್ರು, ಹಾಗೆ ಬೀಳ್ತಾ ಇತ್ತು ಒಂದು ಸಮಯ. ಇದನ್ನ ನೋಡಿದಾಗ ಗೊತ್ತಾಗತ್ತೆ. ಆದರೆ ಈ ವಿಚಾರ ಅನುಭವ ಆಗೋ ಸಮಯದಲ್ಲಿ ಒಳಭಾಗದಲ್ಲಿ ಗೋಮುಖದಲ್ಲಿ ಗಂಟ್ಲು ಅಂತ ಇಟ್ಕೊಳ್ಳಿ. ಅಂದರೆ ನಾವು ಇಲ್ಲಿಂದ ಅಲ್ಲಿವರೆಗೂ ಸುಮಾರು ಏನಿಲ್ಲ ಅಂದ್ರೆ 1 ಕಿಲೋಮೀಟ್ರ್ ಅಂತ ಇಟ್ಕೊಳ್ಳಿ, ತೆವಳ್ತಾನೆ ಹೋಗ್ಬೇಕು. ಮಧ್ಯೆ ನಿಂತ್ಕೊಳ್ಳೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಚಿಕ್ಕ ಮಕ್ಕಳಾದ್ರೆ ಸ್ವಲ್ಪ ಬಗ್ಕೊಂಡು ಹೀಗೆ ಹೋಗ್ಬೋದು, ಇಲ್ಲದಿದ್ರೆ ಹೀಗೇ ಹೋಗಬೇಕು. ಆ ಹೋಗೋ ಅಷ್ಟರಲ್ಲಿ ಬೆನ್ನು ನೋವು ಬಂದ್ಬಿಡುತ್ತೆ. ನಿಜಾಗ್ಲೂ ನಾವೆಲ್ಲ ಸ್ವತಃ ಏನು ಅಂದರೆ ಪುಣ್ಯಕ್ಕೆ 2 ಸಲ ಹೋಗಿದ್ದೆ, ಅದು ಸಣ್ಣ ಆಗಿದ್ದಾಗ. ಈಗ ಆಗಲ್ಲ ಬಿಡಿ, ಒಳಗೆ ಹೋಗೋಕೆ ಕಷ್ಟ ಆಗ್ಬಿಡುತ್ತೆ, ಉಸಿರಾಡಕ್ಕೆ ತೊಂದರೆ ಆಗ್ಬಿಡುತ್ತೆ ನೋಡಿ. ಒಬ್ರು ಹೋದರೆ ಇನ್ನೊಬ್ರು ಬರೋಕ್ಕಾಗಲ್ಲ. ಈ ಕಡೆಯಿಂದ ಹೋಗಿ ಒಂದೇ ರೂಟು, ವಾಪಸ್ ಬರಬೇಕಾದ್ರೆ ಬೇರೆ ರೂಟು. ಆದರೆ ಹೋಗಬೇಕಾದ್ರೆ ಹೋಗ್ತಕ್ಕಂಥ ವಿಚಾರದಲ್ಲಿ ಇವನು ಅಪ್ಪಡೆ ಸ್ವಲ್ಪ ರೆಸ್ಟ್ ತೊಗೊಳ್ಳಿ, ಹಿಂತಿರುಗಿ ನೋಡೋಂಗಿಲ್ಲ, ಇನ್ನೊಬ್ಬ ಹಿಂದೆ ಬರ್ತಾ ಇರ್ತಾನಲ್ಲ. ಇಂಥ ಒಂದು ಸಂದರ್ಭ. ಅಂಥ ಮಕ್ಕಳನ್ನ ಈ ಜಾಗದಲ್ಲಿ ನೀವು ಕಳಿಸಿದ್ರೆ ಒಳಗಡೆ ಏನಿದೆ ನೀರು ಅಂತರ್ಜಲ ನಮಗೇ ಗೊತ್ತಿಲ್ಲದೆ ಆ ಕಣ್ಣಿನ ಅಶ್ರುತರ್ಪಣ ಮಳೆಯಲ್ಲಿ ಶಿರಸ್ಸಲ್ಲಿ ಒಳಭಾಗದಿಂದ ಗಂಗೆ ಒಳಗೆ ಈಶ್ವರಲಿಂಗದ ಮೇಲೆ ಬೀಳ್ತಾ ಇದ್ದಾಳೆ. ಅಲ್ಲಿ ದುರ್ಗಾಂಬಿಕಾ ಹೀಗೆ ಕೂತ್ಕೊಂಡು ತಪಸ್ಸನ್ನು ಮಾಡ್ತಾಳೆ. ಆ ಕಡೆ ಬ್ರಹ್ಮ, ಈ ಕಡೆ ವಿಷ್ಣು, ಅಲ್ಲಿ ಗಣಪತಿ. ಆ ಸೊಂಡ್ಲಲ್ಲಿ ಗಣಪತಿ ತಾನು ಅಭಿಷೇಕ ಮಾಡ್ತಾ ಇರೋದನ್ನ ಇವರು 3 ಜನ ಅರ್ಘ್ಯವನ್ನು ನಮಸ್ಕಾರ ಮಾಡ್ತಿದ್ದಾರೆ. ಇದು ನಿಜವಾಗ್ಲೂ ಆ ಮುಖದಲ್ಲಿ ತನಗೆ ತಾನೇ ಮೂಡಿರ್ತಕ್ಕಂಥದ್ದೇ ಗೋಮುಖ. ಬಹಳ ವಿಶೇಷ ಈ ಕ್ಷೇತ್ರ ಮಹಿಮೆ. ಆ ಕ್ಷೇತ್ರಕ್ಕೆ ಹೋದಾಗ ವಾಕ್ಚಾತುರ್ಯ ಕೊಡೋನು ಗಣೇಶ. ಅದಕ್ಕೆ ಅಲ್ಲಿ ಇವತ್ತಿಗೂ ಸರ್ವಕಾರ್ಯ ಸಿದ್ಧಿಗೆ ಎಷ್ಟೋ ಋಷಿಮುನಿಗಳು ಹೋಗಿ ತಪಸ್ಸನ್ನು ಮಾಡಿ ಬಹಳ ಜನ ಗೂಡುಗಳಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಹೀಗಂದು ಸುಮಾರು 23 ಗೂಡುಗಳಿದೆ. ಆ ಗೂಡುಗಳಲ್ಲಿ ಕೂತ್ಕೊತಾ ಬಂದ್ಬಿಡೋದು. ಇಲ್ಲಿ ಈ ಗೂಡಲ್ಲಿ ಯಾರಾದರೂ ಹೋಗಿ ಧ್ಯಾನ ಮಾಡಬೇಕಾದ್ರೆ ಕೂತ್ಕೋಬೋದು. ಸದ್ಯ ನಿಮ್ಗೆ ಅದಕ್ಕೆ ಟೈಮ್ ಇರಲ್ಲ. ಆದರೆ ನೀವು ಹೋಗೋಕ್ಕೆ ನಿಧಾನಕ್ಕೆ ಪ್ರಯತ್ನ ಪಟ್ಟು ಈ ಮಗುನ ಇಂಥವ್ರಿಗೆ ಮಾತೇ ಬಂದಿಲ್ಲ, ನಿಧಾನವಾಗಿದೆ ಅಂಥವ್ರಿಗೆಲ್ಲ ವಾಕ್ಚಾತುರ್ಯದಲ್ಲೇ ಕೂತ್ಕೊಳ್ಳೋಕ್ಕೆ ವಾಗ್ದೇವಿ ಅಂತ ಅಲ್ಲೇ ಕೂತ್ಕೊಂಡು ತ್ರಿಶೂಲವನ್ನು ಹೀಗೆ ಇಟ್ಕೊಂಡಾಳೆ. ಅಲ್ಲಿ ಅರ್ಚಕರ ಹತ್ರ ಕೇಳ್ಕೊಂಡಾಗ ತ್ರಿಶೂಲದಿಂದ ಅಭಿಷೇಕವನ್ನು ಮಾಡಿದಾಗ ತ್ರಿಶೂಲದಿಂದ ಹೀಗೆ ಬರ್ತಕ್ಕಂಥದ್ದು. ಆಗ ನೀವು ಆ ಮಗು ಕೈಯಲ್ಲಿ ಬಾಯಲ್ಲಿ ಆ ನೀರನ್ನು ಹೀರ್ಕೋಬೇಕು. ಯಾವ ಕೈಯಲ್ಲಿ ತೊಗೊಳಕ್ಕಾಗಲ್ಲ. ನಾವು ಹೀಗೆ ಬೇರೆ ಇರ್ತೀವಲ್ಲ, ಹಾಗೆ ಆ ನೀರನ್ನು ತೊಗೋಬೇಕು. ಬಾಯಲ್ಲಿ ತೊಗೊಂಡಾಗ
ಸ್ವಚ್ಛಭೌತವಾಗಿರ್ತಕ್ಕಂಥ ಮಾತುಗಳು, ವಾಕ್ಚಾತುರ್ಯತೆ, ಜ್ಞಾನಶಕ್ತಿ, ಹೇಗೆ ಕಾಳಿದಾಸನಿಗೆ ನಾಲ್ಗೆಲ್ಲಿ ಬರೆದ್ಲೋ ಅಷ್ಟು ಶಕ್ತಿ ಆ ಕ್ಷೇತ್ರದಲ್ಲಿ ಸಿಗುತ್ತೆ. ಇದು ನಿಜವಾದ ಒಂದು ಕ್ಷೇತ್ರ ಮಹಿಮೆ. ಖಂಡಿತವಾಗ್ಲೂ ಅಷ್ಟು ಬೇಗ ಬೇಕು ಅಂದರೆ ಅಥವಾ ಒಳ್ಳೆಯದಾಗಬೇಕು ಅತಿ ಶೀಘ್ರದಲ್ಲಿ ಅಂದರೆ ಖಂಡಿತವಾಗ್ಲೂ ಈ ಕ್ಷೇತ್ರಕ್ಕೆ ಹೋಗಬೇಕು. ಇದು ಮೂಲವಾಗಿ ಇರತಕ್ಕಂಥ ಭಾರತ ದೇಶಾದ್ಯಂತ ಯಾರ್ಯಾರು ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಮಂದವಾಗಿರ್ತಕ್ಕಂಥ ಮಾತು, ಇಲ್ಲಿ ಹೋಗಿ ಬಂದರೆ ಅಕಸ್ಮಾತ್ ಆಗಲಿಲ್ಲ ಅಂದರೆ ಇವರ ಕರ್ಮ, ಅದೇ ವಿಚಾರ. ಯಾಕೆಂದರೆ ಸರಿ ಹೋಗಬೇಕಾದ್ರೆ ಎಂಥವ್ರಿಗಾದರೂ ಇಲ್ಲಿ ಸರಿ ಹೋಗತಕ್ಕಂಥ ಏಕೈಕ ಮಾರ್ಗವೇ ಈ ಕ್ಷೇತ್ರ ಮಹಿಮೆ. ಅದಕ್ಕೆ ಗೋಮುಖದಲ್ಲಿ ಬಸವನಿಗೆ ಇರತಕ್ಕಂಥ ಅನುಗ್ರಹ. ನೀವು ಅಲ್ಲಿವರೆಗೂ ಆ ಹೋಗೋಕ್ಕೆ ಪ್ರಯತ್ನ ಮಾಡೋವರೆಗೂ ದಯವಿಟ್ಟು ಪ್ರತಿ ಸೋಮವಾರ ಶನಿವಾರ ಇದೇ ಮಗನ ಕೈಯಲ್ಲಿ ಒಂದು ಅಚ್ಚು ಬೆಲ್ಲ, ಸ್ವಲ್ಪ ಅಕ್ಕಿಯನ್ನು ಹಸುಗೆ ತಿನ್ನಿಸ್ತಾ ಬನ್ನಿ. ಆಗ ಎಷ್ಟು ಮಟ್ಟಿಗೆ ಹಸುವಿಗೆ ಆ ಗುರು ದೋಷ ಹೋಗುತ್ತೆ, ಮಾತನ್ನು ಅತಿ ಶೀಘ್ರದಲ್ಲಿ ಕೊಡ್ತಾನೆ ಅಂತ ಈ ಮುಖಾಂತರ ಭರವಸೆ ಕೊಡ್ತಾ ಇದ್ದೀನಿ. ಶೀಲಾ ಅವರೇ, ಧನ್ಯವಾದಗಳು ಪತ್ರವನ್ನ ಬರೆದಿದ್ದಕ್ಕಾಗಿ. ಗುರುಜಿ, ಮುಂದಿನ ಪತ್ರವನ್ನ ಬರೀತಿದ್ದಾರೆ ಮಂಜುನಾಥ್ ರವರು ಬೆಂಗಳೂರಿನಿಂದ. ಅವರು ಹೇಳ್ತಿದ್ದಾರೆ, ಗುರುಜಿ ನಮ್ಮ ಕುಟುಂಬದಲ್ಲಿ ನೆಮ್ಮದಿನೇ ಇಲ್ಲ ಗುರುಜಿ, ಮದುವೆ ಆದಾಗಿಂದ ಕಲಹಗಳು ಉಂಟಾಗ್ತಾನೆ ಇರುತ್ತೆ, ಹಾಗೆ ಆರ್ಥಿಕ ಪರಿಸ್ಥಿತಿ ಕೂಡ ತುಂಬಾನೇ ಹದಗೆಟ್ಟಿದೆ ಅಂತ. ಒಬ್ಬ ಪಂಡಿತರಲ್ಲಿ ನಾವು ಕೇಳಿದ್ವಿ ಗುರುಜಿ, ಅವ್ರು ಹೇಳ್ತಾರೆ ನಿಮ್ಮ ಕುಟುಂಬಕ್ಕೆ ಸರ್ಪದೋಷವಿದೆ, ಪಿತೃದೋಷ ಇದೆ, ಗುರುದೋಷ ಇದೆ ಅಂತ ಹೇಳಿದ್ರು. ಹಾಗೆ ನಮ್ಮಲ್ಲಿ ದುಡ್ಡಿಲ್ಲ ಅಂದಿದ್ದಕ್ಕೆ ಹುಂಡಿಯಲ್ಲಿ ಕೂಡಿಡಿ, ತದನಂತರ ಹೋಗಿ ನಿಮ್ಗೆ ಆದಾಗ ಅಂತ ಹೇಳಿದ್ರು. ಆಗ್ಲೇ ಕಳೆದ 2 ವರ್ಷಗಳಿಂದ ಪ್ರಯತ್ನ ಪಡ್ತಾನೆ ಇದೀವಿ ಗುರುಜಿ, ಆದ್ರೆ ಆರ್ಥಿಕ ಸ್ಥಿತಿ ಇನ್ನಷ್ಟು ಕಡೆ ಆಗ್ತಾ ಇದೆ ಹೊರತು ನಾವು ಅಭಿವೃದ್ಧಿ ಹೊಂದುತ್ತಾನೆ ಇಲ್ಲ. ಹಾಗಾಗಿ ಏನ್ ಮಾಡೋದು ಅಂತ ಕೇಳ್ತಿದ್ದಾರೆ ಗುರುಜಿ. ಬಹಳಷ್ಟು ಜನ ಪರಿಹಾರ ಮಾಡ್ಕೊಬೇಕು ಅಂತ ದುಡ್ಡಿದ್ದವರು ಕೂಡ ಎಷ್ಟೇ ಪ್ರಯತ್ನ ಮಾಡಿದ್ರು ಬಹಳಷ್ಟು ಅಡೆತಡೆಗಳು ಬರ್ತಾನೆ ಇರತ್ತೆ. ಅಂತವ್ರು ಏನ್ ಮಾಡ್ಬೇಕು ಗುರುಜಿ? ಈಗ ಕೆಲವರಿಗೆ ಕರ್ಮ ಬೇಗ ಬಿಟ್ಟು ಹೋಗುತ್ತೆ ಅಂತ, ಕೆಲವರಿಗೆ ನಂಬಿಕೆ ಇರಬೇಕು ಅಂತ. ನೋಡಿ, ಸಾಧಾರಣವಾಗಿ ಯಾರೇ ಒಬ್ಬ ಪರಿಹಾರ ಕೊಡಬೇಕಾದ್ರೆ, ಯಾವ ಶಾಸ್ತ್ರಜ್ಞಾಗಲಿ, ಯಾವುದೋ ಮಹನೀಯರಾಗಲಿ, ಯಾರೇ ಆಗಲಿ, ನೀವು ಹೋಗಿರ್ತಕ್ಕಂಥ ಪರಿವಾರವನ್ನು ಸಮೇತವಾಗಿ ಪರಿಹಾರವನ್ನು ಕೇಳಿದಾಗ ಅವ್ರು ಹೇಳಿದ ತಕ್ಷಣಕ್ಕೆ ಹೋಗಲ್ಲ ನೀವುಗಳು. ಕೆಲವರಿಗೆ ಕರ್ಮ ಬೇಗ ಬಿಡತ್ತೆ. ಅಂದರೆ ನೋಡಪ್ಪ, ನೀನು ಇನ್ನೇನು ಅಲ್ಲಿ ಹೋಗಿ ಬಂದ ತಕ್ಷಣ ಆಗತ್ತೆ, ತಕ್ಷಣ ಹೋಗಿ ಮಾಡ್ತಾರೆ, ಅವ್ರಿಗಾಗತ್ತೆ, ಬಿಟ್ಕೊಡ್ತಾನೆ ದೇವರು. ಹೌದು, ಇವನು ಗ್ಯಾರಂಟಿ ಕರ್ಮ ಕಳೆಯೋ ಟೈಮ್ ಬಂದ್ಬಿಡ್ತು, ಒಳ್ಳೆ ಟೈಮ್ ಕಣೆ, ಇವನು ಒಳ್ಳೆ ಟೈಮಲ್ಲಿ ಬಂದ, ಅವ್ನಿಗೆ ಆಗೇ ಹೋಯ್ತು. ಕೆಲವರಿಗೆ ಪ್ರಯತ್ನ ಪಡ್ತಾನೆ ಇರ್ತಾರೆ, ಕರ್ಮ ಬಿಟ್ಕೊಡಲ್ಲ. ಇನ್ನು ಕೆಲವರಿಗೆ ಅಯ್ಯೋ ಬಿಡಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಈ ಒಂದು ದುರಹಂಕಾರ. ಸೊ ಒಬ್ಬೊಬ್ರಿಗೆ ಒಂದೊಂದು ಹಣೆ ಬರ. ಆದರೆ ಮನೆಯಲ್ಲೂ ಅಷ್ಟೇ ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಪರಿಹಾರವನ್ನು ಮಾಡಬೇಕಾದ್ರೆ ಗಂಡನಿಗೂ ಅದೇ ನಂಬಿಕೆ ಇರಬೇಕು, ಹೆಂಡತಿಗೂ ಅದೇ ನಂಬಿಕೆ ಇರಬೇಕು. ಗಂಡನಿಗಿಲ್ದೆ ಅಂದರೆ ಆ ಪಿತೃದೋಷ ಇವನು ಬಿಟ್ಕೊಡಲ್ಲ, ಇಲ್ಲ ಹೆಂಡತಿಗಿಲ್ದೆ ಅಂದರೆ ಈ ಶುಕ್ರ ದೋಷ ಅವನು ಬಿಟ್ಕೊಡಲ್ಲ. ಈ ಕರ್ಮಗಳಿಗೆ ಚಂದ್ರ ದೋಷ ಮಕ್ಕಳಿಗೆ ಕಾಡ್ತಾನೆ ಇರುತ್ತೆ. ಜನ್ಮದಲ್ಲಿ ಅವನು ಪರಿಹಾರ ಮಾಡ್ಕೊಳಕ್ಕಾಗಲ್ಲ, ಹೀಗೆ ಬಿದ್ದಿರ್ತಾರೆ. ಆದರೆ ಇವರಿಗೆ ಈ ಕಷ್ಟ ಇರ್ತಕ್ಕಂಥದ್ದು ಏನು ಗೊತ್ತಾ ಮಂಜುನಾಥ್, ನಿಮ್ಮ ಮನೇಲಿ ಇರ್ತಕ್ಕಂಥ ತೊಂದರೆ ದಕ್ಷಿಣ ಕಟ್ಟಾಗೋಗಿದ್ದೀರಿ, ಅದು ಸರಿಯಾಗಿ ನೋಡ್ಕೊಳ್ಳಿ. ನೀವು ಇರ್ತಕ್ಕಂಥ ದಕ್ಷಿಣ ಕಟ್ಟಾಗೋಗಿರೋದ್ರಿಂದ ಯಾವ ಕಾಲಕ್ಕೂ ನೀವು ಆರ್ಥಿಕ ಪರಿಸ್ಥಿತಿ ಸರಿ ಹೋಗಲ್ಲ, ಮನೆ ಬಿಡೋವರೆಗೂ ಯಾವ ಕಾಲಕ್ಕೂ ಅಭಿವೃದ್ಧಿ ಬರಲ್ಲ. ನೀವು ಮೊಂಡುತನದಿಂದ ಅಲ್ಲೇ ಕೂತ್ಕೊಂಡ್ರು, ಎಷ್ಟೇ ಯಾವುದೇ ಶಾಸ್ತ್ರವನ್ನು ಅದರ ಕೇಳ್ಕೊಂಬಂದ್ರು, ಏನೇ ಮಾಡಿದ್ರು ಭಾಳ ಕಷ್ಟ. ಯಾಕೆ ಅಂದರೆ ದಕ್ಷಿಣ ಯಾವತ್ತು ಋಣ ಕಟ್ಟಾಗಬಾರ್ದು. ನೀವು ಹೊರಗಡೆ ಹೋಗಿ ನೋಡ್ಕೊಂಬನ್ನಿ, ನಿಮ್ಮ ಗೋಡೆ ಒಳಭಾಗದಲ್ಲಿ ಹೀಗೆ ಬಂದು ಕಟ್ಟಾಗಿ ಆ ಸಿ ಶೇಪಲ್ಲಿ ಕಟ್ಟಾಗೋಗಿದೆ. ಅದಕ್ಕೆ ಆ ಮನೆಯಲ್ಲಿ ನೀವು ವಾಸ್ತವ ಮಾಡ್ತಾ ಇರೋದ್ರಿಂದ ಅಲ್ಲಿರ್ತಕ್ಕಂಥ ಪಿಟ್ಟು ದಕ್ಷಿಣದಲ್ಲೇ ಇದೆ. ಅಂದರೆ ಹೊರಗಡೆ ಹೋಗ್ತಕ್ಕಂಥ ಡ್ರೈನೇಜು ನೀವು ಸರಿಯಾಗಿ ಪತ್ರದಲ್ಲಿ ಬರೆದಿದ್ರು, ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಹೋಗಿ ನೋಡ್ಕೊಂಬನ್ನಿ. ಇದು ಇಲ್ಲ ಅಂತ ಹೇಳ್ಬಿಡಿ, ನಾನು ವಿದ್ಯೆಯನ್ನು ಬಿಟ್ಬಿಡ್ತೀನಿ. ಆದ್ದರಿಂದ ಸಾಕ್ಷಿ ರೂಪವಾಗಿ ನೀವು ಅಲ್ಲಿ ಹೋಗಿ ಬರ್ತಕ್ಕಂಥ ವಿಚಾರ, ಅಲ್ಲಿ ಇರ್ತಕ್ಕಂಥ ಪೈಪು ನೀರು ಮಾಡಿ ಮೇಲೆ ಇರತಕ್ಕಂಥದ್ದೆಲ್ಲವೂ ಆ ಕಡೆ ಹೋಗ್ತಕ್ಕಂಥ ಡ್ರೈನೇಜ್ ಎಲ್ಲ ಆ ದಕ್ಷಿಣಕ್ಕೆ ಕಟ್ಟಾಗಿರೋ ಜಾಗ ಹೋಗ್ತಾ ಇದೆ. ಆದ್ರಿಂದ ನೀವು ಮುಂಭಾಗದಲ್ಲಿದ್ದಾಗ ದಕ್ಷಿಣದಲ್ಲಿ ಯಾರು ವಾಸ? ಸಾಕ್ಷಾತ್ ಕುಜ, ಋಣವನ್ನು ತೀರಿಸೋನು. ಆ ಕುಜಾನೇ ಕೆಲಸ ಕಾರ್ಯ ಕೊಡೋನು, ಆ ಕುಜಾನೇ ಬೇಗ ಕಾರ್ಯಗಳನ್ನು ಮಾಡಿಸೋನು. ಯಾವುದಕ್ಕೂ ಮುಂದುವರಿದೇ ಇದ್ದವನು ಏನು ಮಾಡ್ತೇನೆ, ನಿಮಗೆ ಗೊತ್ತಿಲ್ಲದೆ ನಿಮ್ಮ ದುಡ್ಡನ್ನು ಶೇಖರಣೆ ಮಾಡ್ತಾ ಇದ್ದೇನೆ, ಉಪಯೋಗಕ್ಕೆ ಆಗದಿದ್ದ ಹಾಗೆ ಮಾಡಿಬಿಡ್ತೇನೆ, ಡೆಡ್ ಅಂತ. ಆ ಥರ ಡೆಡ್ ಇನ್ವೆಸ್ಟ್ಮೆಂಟ್ ಆದಂಗೆ ನಿಮಗೆ ಗೊತ್ತಿಲ್ಲದೇನೆ ನೀವು ನಿಮ್ಮ ಜೀವನ ಸತ್ತೋದಾಗಿ ಫುಲ್ ಸ್ಟಾಪ್ ಆದಾಗಿದೆ. ಅದಕ್ಕೆ ನೀವೇನು ಮಾಡಬೇಕು, ಸ್ಥಾನ ಪಲ್ಲಟನವನ್ನು ಮಾಡ್ಕೋಬೇಕು, ಕುಜನ ಪ್ರಾರ್ಥನೆ ಮಾಡಬೇಕು. ಆದ್ದರಿಂದ ಪ್ರತಿ ಮಂಗಳವಾರ ನರಸಿಂಹಸ್ವಾಮಿ, ಪ್ರತಿ ಮಂಗಳವಾರ ಬೆಳಗಿನ ಜಾವದಲ್ಲಿ ಸುಬ್ರಹ್ಮಣ್ಯ, ಪ್ರತಿ ಮಂಗಳವಾರ ಮಧ್ಯಾಹ್ನದಲ್ಲಿ ದುರ್ಗಾಂಬಿಕಾ ಸ್ವರೂಪದಲ್ಲೋ ಅಥವಾ ಚೌಡೇಶ್ವರಿ ಸ್ವರೂಪದಲ್ಲೋ ಅಥವಾ ಗ್ರಾಮದೇವತೆ ಸ್ವರೂಪದಲ್ಲೋ ನಮಸ್ಕಾರ ಮಾಡಬೇಕು. ನರಸಿಂಹನ್ ಮಾತ್ರ ಸಾಯಂಕಾಲ ನಮಸ್ಕಾರ ಮಾಡಬೇಕು. ಇದನ್ನು ಮೊದಲೇ ಟೈಮ್ ಟೇಬಲ್ ಕೂಡ ಹಾಕ್ಕೊಟ್ಟಿದ್ದೀನಿ. ಬೆಳಗ್ಗೆ ಸುಬ್ರಹ್ಮಣ್ಯ ಆದ ತಕ್ಷಣ ಚೌಡೇಶ್ವರಿ, ಅದಾದಮೇಲೆ ಸಾಯಂಕಾಲ ನರಸಿಂಹಸ್ವಾಮಿ. ಸುಬ್ರಹ್ಮಣ್ಯನಿಗೆ 11 ವಿಶೇಷವಾಗಿರ್ತಕ್ಕಂಥ ತಿಂಗಳುಗಳು, ಚೌಡೇಶ್ವರಿಗೆ 16 ತಿಂಗಳುಗಳು, ಪರಿಪೂರ್ಣವಾಗಿರ್ತಕ್ಕಂಥ ನರಸಿಂಹಸ್ವಾಮಿಗೆ 48 ತಿಂಗಳುಗಳು. ಹೀಗೆ ಅದನ್ನು ಮಾಡ್ಕೊಳ್ಳೋವರೆಗೂ ಯಾವ ಕಾಲಕ್ಕೂ ಸಿದ್ಧಿ ಆಗಲ್ಲ. ಅರ್ಥ ಆಯ್ತಾ? ನೀವು ನರಸಿಂಹಸ್ವಾಮಿನ ಹಿಡ್ಕೊಳ್ಳಿ, ಕುಜದೋಷ ಹೋಗುತ್ತೆ. ನಿಮ್ಮಲ್ಲಿರ್ತಕ್ಕಂಥ ಸ್ಥಾನ ಪಲಟನ ಕೂಡ ಮಾಡ್ಸೋಕ್ಕೆ ಅವಕಾಶ ಮಾಡದೇ ಇರೋದಕ್ಕೆ, ಬೇಗ ಹೊರಗಡೆ ಹೋಗಿ ತಳ್ಳಕ್ಕಾಗದೇ ಇರೋದಕ್ಕೆ ಯಾರ ಸಾಕ್ಷಿ ರೂಪ? ನಿಮ್ಮಲ್ಲಿರ್ತಕ್ಕಂಥ ಕರ್ಮ. ಆ ಕರ್ಮಗಳನ್ನು ಸರಿ ತಿದ್ದುಪಡಿಸೋಕ್ಕೆ ಶನಿ ಮತ್ತು ಕುಜ ನಿಮ್ಮ ಮಗನ ಜಾತಕದಲ್ಲಿದೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಶನಿಗೆ ಪ್ರಾಯಶ್ಚಿತ್ತ ನಿಧಾನವಾಗ್ತಿರೋದನ್ನು ಬೇಗ ಮಾಡಬೇಕು. ಅದಕ್ಕೆ ಆ ಪಶ್ಚಿಮದಲ್ಲಿ ಏನಾಗಿದೆ, ನಿಮ್ಮಲ್ಲಿ ನೀರು ಸ್ವಭಾವ, ಆ ನೀರು ಇರಬೇಕು, ವಾಯುತತ್ವ. ಅದಕ್ಕೆ ನಿಮ್ಮ ಮನೇಲಿ ಬರ್ತಕ್ಕಂಥ ಬೆಳಕು ನೋಡಿ, ಎಲ್ಲ ಪಶ್ಚಿಮ ದಿಗ್ಗಿಗೆ ಬರ್ತಕ್ಕಂಥ ಕಿಟಕಿಗಳು ಹಾಗೆ ಇದೆ. ನೀವು ಈ ಪತ್ರವನ್ನು ನೋಡಿದ್ದೀರಾ,
ಕರೆಯನ್ನ ಮಾಡಿ ವಿಚಾರವನ್ನ ತಿಳ್ಕೊಂಡ ತಕ್ಷಣ ಅಯ್ಯೋ ಹೌದಲ್ವಾ ಅಂತ ಜ್ಞಾನೋದಯ ಆಗತ್ತಲ್ಲ, ಆಗ ಸರಿತಿದ್ದುಪಡಿಸ್ಕೋಬೇಕು. ಅದರಿಂದ ಆ ಶಕ್ತಿಗಳ ನಿಮ್ಮಲ್ಲಿರೋವರೆಗೂ ನಿಮ್ಮನ್ನು ಹೊರಗಡೆ ಹೋಗೋಕ್ಕೆ ಗ್ರಹ ಬಲ ಇಲ್ಲದಿದ್ರೆ ಗೃಹ ಬಲ ಕೂಡ ಅಲ್ಲಾಡಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಗೃಹ ಬಲ ಇದ್ದರೆ ಗ್ರಹಗಳು ಕೂಡ ಸಮೃದ್ಧಿಪೂರ್ವಕವಾಗಿ ಸ್ಥಾನಪಲಟನ ಮಾಡುತ್ತೆ. ಅದಕ್ಕೆ ಗೃಹವನ್ನು ಭದ್ರಪಡಿಸ್ಕೋಬೇಕು. ಪ್ರತಿಯೊಬ್ಬರಿಗೂ ಇದನ್ನ ಕಾರ್ಯಕ್ರಮ ಮುಖಾಂತರ ಹೇಳಿ 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 ಹೇಳ್ತಾ ಇದ್ರೂ ಸಹ ಕೆಲವರಿಗೆ ಹಳೇ ವ್ಯಾಮೋಹ. ನಮ್ಮ ತಾತ ಕಟ್ಟಿದ ಮನೆ, ಇದು ಹಾಕಿದ್ದು ಒಂದೇ ಆಲದ ಮರ, ಇದು ಬಿಟ್ಟರೆ ಇನ್ನೇನೂ ಇಲ್ಲ, ನಾನು ಹಳ್ಳದಲ್ಲೇ ಇರ್ತೀನಿ, ಬಿದ್ದಿರಿ ನಿಮ್ಮ ಹಳ್ಳ ನಿಮ್ಮ ಹಣೆವರ. ಆದ್ರಿಂದ ಹೊರಗಡೆ ಬರಬೇಕಾ, ದೈವ ನಂಬಿಕೆ ಇಟ್ಕೋಬೇಕು, ದೃಢ ನಿರ್ಧಾರ ಇರಬೇಕು, ಚೇಂಜ್ ಆಗ್ತಾ ಇರಬೇಕು, ಮುಂದೆ ಜೀವನ ಸಾಗ್ತಾ ಇರಬೇಕು.